ಶ್ರೀ ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಃ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿನ್ನೆಯ ಪೂರ್ವಾನುವಾದ. ಪರೀಕ್ಷಿತ್ ರಾಜ ತಾನು ತಕ್ಷಕನಿಂದ ಮೃತ್ಯುವನ್ನು ಪಡೆಯುತ್ತೇನೆ ಮುಂದಿನ 7 ದಿನಗಳಲ್ಲಿ ಅಂತ ಕೇಳ್ತಾ ಶುಕಮುನಿಗಳಿಂದ ಉಪದೇಶವನ್ನು ಪಡೆಯಬೇಕೆಂದು ಆತೊರೆಯುತ್ತಿರುವಾಗ ಶುಕಮುನಿಗಳು ಬಂದು ವಿಚಾರಗಳನ್ನ ಅವನ ಜೀವನದ ದಿನದ ವ್ಯವಸ್ಥೆಗಳನ್ನ ಹೇಳ್ತಾ ಇದ್ದಾರೆ ಅಂತ. ಅದರಲ್ಲಿ ದೇವರ ಧ್ಯಾನ ಮಾಡು, ದೇವರ ಸ್ಮರಣೆ ಮಾಡು ಅಂತ. ಅದಕ್ಕೆ ಆಚಾರ್ಯರು ಧ್ಯಾನದ ಕ್ರಮಗಳನ್ನು ನಮಗೆ ಈ ರೀತಿಯಲ್ಲಿ, ಶ್ರೀಮದ್ ಆಚಾರ್ಯರು ಈ ರೀತಿಯಲ್ಲಿ ಹೇಳ್ತಾರೆ. ಕಂಠ ಸ್ಮೃತಿರ್ಧಾರಣಾ ಸ್ಯಾದ್ ಅಖಂಡ ಧ್ಯಾನ ಮುಚ್ಯತೆ ಅಪ್ರಯತ್ನ ಸಮಾಧಿಶ್ಚ ದರ್ಶನಂ ಚಿರಯಾತಯ ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ. ಈ ರೀತಿಯಲ್ಲಿ ನಮ್ಮ ಆಚಾರ್ಯರು ನಿರ್ಮಾಣ ಮಾಡಿರ್ತಕ್ಕಂತಹ ತಂತ್ರಸಾರದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾ, ದೇವರ ಧ್ಯಾನ ಬೇಕು, ಸಮಾಧಿ ಬೇಕು, ಶಾಸ್ತ್ರಾಧ್ಯಯನ ಬೇಕು ಅಂತ. ಇದರಲ್ಲಿ ನಾವು ಇಲ್ಲ ನಮ್ಗೆ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಅಲ್ಲಿ ಖಂಡ ಸ್ಮೃತಿ ಸ್ವಲ್ಪ ಹೇಳಿದ್ವಿ. ಈಗ ನಾನು ಹೇಳಿದ ರೀತಿಯಲ್ಲಿ ಓಂ ಜನ್ಮಾದ್ಯಸ್ಯ ಯತಃ ಅಂತ ಹೇಳಿದ್ರೆ ಇಡೀ ಬ್ರಹ್ಮಸೂತ್ರದ ವ್ಯವಸ್ಥೆ ಬರುತ್ತೆ ಅಂತ ಒಂದು ಸೂತ್ರವನ್ನ ಹೇಳೋದು, ಅಥವಾ ಯಾವುದಾದ್ರೂ ಬೇರೆ ಶ್ಲೋಕದ ರೂಪದಲ್ಲಿ ಇರತಕ್ಕಂಥ ಸ್ವಲ್ಪವಾದ್ರೂ ಹೇಳಿದ್ರು ಕೂಡ ಅದು ಧ್ಯಾನ ಆಗುತ್ತೆ. ಅದೇ ಮುಂದಿನ ನಮ್ಮ ವ್ಯವಸ್ಥೆಗಳಲ್ಲಿ, ನಮ್ಮ ಇಡೀ ದಿನದ ವ್ಯವಸ್ಥೆ 24 ಗಂಟೆ ಅಂತ ಅಹೋರಾತ್ರಿ, ಅಂತಹ ಅಹೋರಾತ್ರಿಯಲ್ಲಿ ಸ್ವಲ್ಪವಾದ ಒಂದು ಸ್ಮರಣೆ ಮಾಡ್ತಾ ನಾರಾಯಣ ಗೋವಿಂದ ಅಚ್ಯುತ ಅನಂತ ಗೋವಿಂದ ನಾರಾಯಣ ಅಂತ ಹೇಳ್ತಾ ಈ ರೀತಿಯಲ್ಲಿ ಹೇಳ್ಬಹುದು. ಹಾಗೆ ಯಾವುದಾದ್ರೂ ಒಂದು ಇದನ್ನ ಶ್ಲೋಕದ ರೂಪದಲ್ಲಿಯೂ ಹೇಳಬಹುದು, ಅಥವಾ ಭಜನಾ ರೂಪದಲ್ಲಿಯೂ ಹೇಳಬೇಕು. ಅಂತಹದ್ದನ್ನ ನಾವು ಧ್ಯಾನ ಮಾಡಬೇಕು. ಭಗವಂತನ ಧ್ಯಾನ ತಪ್ಪಿ ಹೋಗಬಾರದು. ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿರ್ತಕ್ಕಂಥ ಮಾತು ಈ ರೀತಿಯಲ್ಲಿ ಉಂಟು ಅಂತ. ಅಂತಹ ಚಿಂತೆಯೇತ ಸಂತತಂ. ದೇವರ ನಮ್ಗೆ ಅಭ್ಯಾಸ ಬಲ ಬೇಕಾದ್ರೆ ಅದನ್ನ ನಾವು ಅಭ್ಯಾಸ ಮಾಡಲೇಬೇಕು. ಇಲ್ಲಿ ಪ್ರಯತ್ನ ಇಲ್ಲದಿದ್ರೆ ಅದು ಯಾವುದೂ ನಡೆಯುವುದಿಲ್ಲ ಅಂತ ನಮ್ಮನ್ನು ಭಾಗವತ ಎಚ್ಚರಿಸ್ತಾ ಉಂಟು. ಅದೇ ಯಾಕೆ ಅಂತ ಹೇಳಿದ್ರೆ ದೇವರು ಇಲ್ಲದೆ ಯಾವುದೂ ಆಗುವುದಿಲ್ಲ. ಆ ದೇವರು ನಮ್ಮ ಹತ್ರನೇ ಇರಬೇಕು. ನಮ್ಗೆ ಬುದ್ಧಿಗೆ ದೇವರು ಕೊಟ್ಟಿರ್ತಕ್ಕಂತಹ ಪಾಂಚಭೌತಿಕ ದೇಹದಲ್ಲಿ ನಮ್ಗೆ ಸ್ಮೃತಿ ಅಂತ, ಆ ಸ್ಮೃತಿಯನ್ನ ಎಚ್ಚರಿಸ್ತಾ ಇರಬೇಕು, ಸ್ಮರಣೆ ಕೊಡ್ತಾ ಇರಬೇಕು. ಅದನ್ನೇ ಏನು ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಇಲ್ಲದ್ರೆ ಆಗ್ತದೆ. ದೇವರು ಕೊಡ್ತಾನೆ ಅಂತ ಹೇಳಿದ್ರಿ, ಯಾವುದು ಕೊಡುದು, ನಾವು ಕೇಳಬೇಕು, ಅವನು ಕೊಡ್ಬೇಕು. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗಮಾಶುಲಯಂ ವ್ರಜತಿ. ಆಚಾರ್ಯರು ಹೇಳ್ತಕ್ಕಂಥ ಮಾತು. ನಾವು ಪ್ರಯತ್ನ ಅಂತ ಹೇಳಿದ್ರೆ ಒಂದ್ಸಲ ಪ್ರಯತ್ನ ಅಲ್ಲ, ಪ್ರಯತ್ನದ ಆವೃತ್ತಿ 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 ಆಗ್ತಾ ಇದ್ದಾಗ ಮಾತ್ರ ನಮಗೆ ಆ ಪದ ಎಲ್ಲಿ ಉಂಟು, ಆ ಭಗವಂತನ ಪಾದಕಮಲ ಎಲ್ಲಿ ಉಂಟು ಅದನ್ನು ನಾವು ಮೂಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದನ್ನು ಆಘ್ರಾಣ ಮಾಡ್ತೇವೆ. ಆ ಮೂಲಕವಾಗಿ ಪಾದ ಕಮಲವನ್ನ, ಪಾದ ದೇವರ ಪುಷ್ಪವನ್ನು ಅಥವಾ ತುಳಸಿಯನ್ನು ಆಚ್ಛಾದನೆ ಮಾಡ್ತೇವೆ. ಇಂಥದ್ರಲ್ಲಿ ನಾವು ಶಾಸ್ತ್ರಾಧ್ಯಯನ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ನಮ್ಮ ಆ ಇಡೀ ದಿವಸದ ನಮ್ಮ ಒಂದೊಂದು ಕ್ಷಣವೂ ಕೂಡ ಭಗವಂತನಿಗೆ ಅರ್ಪಿತ. ನಾವು ಏನು ಮಾಡಿದ್ರು ಕೂಡ, ತಪ್ಪು ಮಾಡಿದ್ರು ಕೂಡ, ಅದನ್ನು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ಎಲ್ಲವೂ ಭಗವಂತ. ನಾವು ಅಂತಹ ಒಂದು ಮನಸ್ಮರಣೆ ಇದ್ದಾಗ ನಮಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಕೂಡ ಅಮ್ಮ ಹೇಗೆ ಮಗುವಿನ ತಪ್ಪನ್ನ ಕ್ಷಮಿಸ್ತಾಳೋ ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಕ್ಷಮಿಸ್ತಾ ಇರ್ತಾರೆ ಅಂತ ಪುರಾಣ ನಮ್ಮನ್ನು ಎಚ್ಚರಿಸ್ತಾ ಉಂಟು, ಹೇಳ್ತಾ ಉಂಟು. ಭಾಗವತ ನಮ್ಮನ್ನು ಹೇಳ್ತಾ ಈ ರೀತಿಯಲ್ಲಿ ಹರಿಚಿಂತನೆ ಮಾಡು ಅಂತ. ಅದಕ್ಕೋಸ್ಕರ ಏನು ಘನ ವೈರಾಗ್ಯ ಬೇಕು.
ವೈರಾಗ್ಯ ಅಂತ ಹೇಳಿದ್ರೆ ನಾವು ಯಾವುದು ವಿಷಯ ಪದಾರ್ಥಗಳ ಚಿಂತನೆಯಲ್ಲಿ ಹೋಗ್ತಾ ಅದರಲ್ಲೇ ತಲ್ಲೀನರಾಗಿ ಬಿಡಬಾರ್ದು. ನಾವು ಅದರಲ್ಲಿ ವೈರಾಗ್ಯವೆಂದು ಅದು ನನ್ನದಲ್ಲ. ನಾನು ಏನು ಮಾಡಬೇಕು, ನಾನು ಮುಖ್ಯತಃ ನಾನು ದೇವರ ಹತ್ತಿರ ಹೋಗ್ತಕ್ಕಂತಹ ವ್ಯವಸ್ಥೆಗಳನ್ನು ನೋಡ್ಬೇಕು. ಆ ದೇವರು ನನಗೆ ಬೇಕು. ಅಂತಹ ದೇವರಲ್ಲಿ ನಾನು ಹರಿಚಿಂತನೆಯನ್ನ ಮಾಡ್ತಾ ಆ ದೇವರ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಅಂತಹ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಜ್ಞಾನ ತನ್ನಿಂತಾನೇ ಬರುವುದಿಲ್ಲ. ನಾವು ಶಾಸ್ತ್ರಾಧ್ಯಯನವನ್ನು ಮಾಡಿದಾಗ ಅಥವಾ ಪುರಾಣ ಶ್ರವಣಗಳನ್ನು ಮಾಡಿದಾಗ ಮಾತ್ರ ನಮಗೆ ಧ್ಯಾನದ ಒಂದು ಹರಿಚಿಂತನೆ ಅಂತ ಹೇಳುವಂತಹದ್ದು ಬರುವಂತಹದ್ದು. ಅದನ್ನು ಮಾಡಬೇಕು ಅಂತ ಈ ರೀತಿಯಲ್ಲಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಹೀಗೆ ಇರ್ತದೆ ಅಂತ ಅದನ್ನ ಶುಕಮುನಿಗಳು ಈ ರೀತಿಯಲ್ಲಿ ಹೇಳ್ತಾರೆ. ಅದನ್ನು ಮುಂದುವರಿಸ್ತಾ ಸತ್ಯಾಂ ಕ್ಷಿತೌ ಕಿಂ ಕಶಿಪೋ ಪ್ರಯಾಸೈ. ಏನು ವೈರಾಗ್ಯ ಅಂತ ಹೇಳಿದ್ರೆ ನಾವು ಸೀದಾ ವೈರಾಗ್ಯ ಬಿಟ್ಟು ಮನೆ ಬಿಟ್ಟು ಹೋಗುದಾ? ಅಲ್ಲ, ಮನೆಯಲ್ಲಿ ಇರಿ. ನೀವು ಇದ್ದು ನೀವು ಬದುಕಬೇಕು. ಹೇಗೆ? ನನಗೆ ಮಲಗಲಿಕ್ಕೆ ಹಾಸಿಗೆ ಬೇಕು, ಅಂತಹ ಸೋಪಾನ ಬೇಕು, ಎಸಿ ಬೇಕು, ಹಾಗೆ ನಾನಾ ರೀತಿಯಾದ ನಮ್ಗೆ ವಿಷಯ ಪದಾರ್ಥಗಳ ಚಿಂತನೆಯಲ್ಲೇ ಇರಬಾರ್ದು. ಒಂದು ವೇಳೆ ಅದು ಇಲ್ಲದಿದ್ರೂ ನಾವು ಬದುಕತಕ್ಕಂತಹ ವ್ಯವಸ್ಥೆ ಆಗಿದೆ. ನಾವು ಮಲಗಬೇಕು ಒಳ್ಳೆ ರೀತಿಯಲ್ಲಿ. ಅದನ್ನೇ ಹೇಳ್ತಾರೆ ಜ್ಞಾನಿಗಳು. ನನಗೆ ಭೂಮಡಿಲು ಉಂಟು, ಆ ಭೂಮಡಿಲಲ್ಲಿ ನಾನು ಮರೆಯುತ್ತೇನೆ. ಅಂತಹ ಹಾಸಿಗೆ ಇತ್ಯಾದಿಗಳು ಯಾಕೆ ಬೇಕು? ನನ್ನ ದೇಹಕ್ಕೆ ದಂಡನೆ ಆಗದ ರೀತಿಯಲ್ಲಿ ನಾನು ಇದ್ದಾಗ ಖಂಡಿತವಾಗಿ ಅದು ಒಳ್ಳೆಯ ನಿದ್ರೆ ಬರ್ತದೆ, ಕೊಡ್ತಾನೆ, ಹರಿಚಿಂತನೆ ಕೊಡ್ತಾನೆ ಅಂತ. ಬಾಹು ಸ್ವಸಿದ್ಧೆ ಶುಭ ಬರ್ಹಣೈ ಕಿಂ. ನನ್ಗೆ ಕೈ ಕಾಲುಗಳು ಇರುವಾಗ ಅದು ಏನಾಗ್ಬೇಕು? ನನಗೆ ಆಸರೆಯನ್ನ ಅದೇ ಕೊಡುತ್ತೆ. ನಾವು ಹಾಸಿಗೆ ಇದ್ದಾಗ ತಲೆದಿಂಬಿಟ್ಕೊಂಡು ಬರ್ತೇವೆ. ಅದೇ ನನಗೆ ಇಲ್ಲದ, ಒಂದು ವೇಳೆ ಆ ಕ್ಷಣದಲ್ಲಿ ಇಲ್ಲದಿದ್ರು ಕೂಡ ಕೈಯನ್ನ ನಾವು ದಿಂಬನ್ನಾಗಿ ಇಟ್ಕೊಂಡು ಮಲಗಲಿಕ್ಕೆ ಉಂಟು, ವ್ಯವಸ್ಥೆ ಉಂಟು. ದೇವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನನಗೆ. ಸತ್ಯಾಂಜಲೋ ಕೆಂಪು ಪುರುಷ ಪರ್ಣಪಾತ್ರೈ. ಈ ರೀತಿಯಲ್ಲಿ ನನಗೆ ನನ್ನ ಕೈಗಳು ಯಾಕೆ ಬೇಕು ಅಂತ ಹೇಳಿದ್ರೆ ನನಗೆ ಲೋಟೆ ಇತ್ಯಾದಿಗಳೆಲ್ಲ ಬೇಕು ಅಂತಿಲ್ಲ. ನನಗೆ ಕೈಯ ಬೊಗಸೆಯೇ ನೀರನ್ನ ಹಿಡ್ಕೊಂಡು ನಾನು ಕುಡಿಲಿಕ್ಕಾಗುತ್ತೆ. ದಿಗ್ವಸ್ತ್ರಲಾಭೇ ಸತಿ ಕಿಂದು ಕೂಲೈ. ನನಗೆ ವಸ್ತ್ರಗಳು ಯಾಕೆ ಬೇಕು? ಇಲ್ಲ, ಶುಕಮುನಿಗೆ ಆದ್ಯಗಳು ಎಲ್ಲ ಕೌಪೀನದಲ್ಲಿ ಇದ್ದಂಥವ್ರು ಅಂತ ಇದ್ರಲ್ಲಿ ಅದು ಕೂಡ ಬೇಡ ನನಗೆ. ಯಾಕೆಂದ್ರೆ ನನಗೆ ನಿರ್ಲಜ್ಜ, ಲಜ್ಜೆ ಅಂತ ಹೇಳುವಂತಹದ್ದು ಬರುವುದು ನನಗೆ ಸಂಪರ್ಕದ ಜಾಸ್ತಿ ಆಗುವಾಗ. ಅಂತಹ ದಿಗ್ವಸ್ತ್ರವೇ ಇರುವಾಗ, ಇಡೀ ಭೂಮಂಡಲ ಆಕಾಶವೇ ನನಗೆ ವಸ್ತ್ರವಾಗಿರುವಾಗ ನನಗೆ ಇನ್ನು ವಸ್ತ್ರದ ಅವಕಾಶ ಯಾಕೆ ಬೇಕು? ವಸ್ತ್ರಗಳು ನಮ್ಗೆ ಯಾಕೆ ಬೇಕು? ಎಲ್ಲವೂ ನನಗೆ ಭಗವಂತನೇ ಕೊಟ್ಟಿರ್ತಾನೆ. ಚೀರಾಣಿ ಕಿಂ ಪತಿನ ಸಂತಿ. ವಸ್ತ್ರಗಳು ಹರಿದು ಹೋಗ್ತವೆ. ಅದು ನನಗೆ ಬೇರೆ ಬೇರೆ ವ್ಯವಸ್ಥೆಗಳು, ಈ ಬೊಗಸೆ ಅದು ಬೇರೆ ಹೋಗುವಾಗ ನಮ್ಗೆ ಸಿಗುವುದಿಲ್ಲ ವಸ್ತ್ರಗಳು. ಅದು ಆ ರೀತಿಯಲ್ಲಿ ಇರುವಾಗ ನಮ್ಗೆ ದಿಗ್ವಸ್ತ್ರವೇ ಆಗಬಹುದು. ಅದೇ ವಸ್ತ್ರದ ರೂಪದಲ್ಲಿ ಇರುವಂತಹದ್ದು. ಪರಿವೃತ ಅಂಗ್ರಿಪಾಹ ಭಿಕ್ಷಾನ್ನೋ ಧಿಷಂತಿವ. ಇನ್ನು ಅಂಗ್ರಿಪಾಹ ಮರಗಳು, ಅವು ಏನಾದ್ರು ನನಗೆ ಫಲ ಇಲ್ಲ ಅಂತ ಹೇಳ್ತವೆ. ಅದು ಫಲ ಕೊಡುವಂತವು. ಅಂತಹ ಫಲವನ್ನು ನಮ್ಗೆ ಕೊಡದೇ ಇರುವುದಿಲ್ಲ, ಖಂಡಿತವಾಗಿಯೂ ಕೊಡುತ್ತೆ. ಅಂತಹ ಫಲಗಳೇ ಸಿಗಬಹುದು ನಮ್ಗೆ. ಸರಿತಃ ಅಶುಷ್ಯನ್ನಪಿ ಕಿಂ. ನಮ್ಗೆ ನದಿಗಳು ನೀರು ಖಾಲಿ ಆಗುತ್ತೋ? ನಿತ್ಯ ನೀರು ಪ್ರವಾಹದ ರೂಪದಲ್ಲಿ ಹೋಗುವಂತಹದ್ದು. ಅಂತದ್ರಲ್ಲಿ ನಮ್ಗೆ ನೀರಿಲ್ಲ ಅಂತ ಆಗುವುದಿಲ್ಲ, ನೀರು ಸಿಗುತ್ತೆ. ಗುಹಾರುದ್ಧ ಪಿಹಿತ ಕಿಂ. ಇನ್ನು ಮನೆ ಯಾಕೆ ಬೇಕು ನಮ್ಗೆ? ಮನೆ ಇಲ್ಲದಿದ್ರೆ ಇಲ್ಲಿ ಆದ್ರೂ ಗುಹೆಯಲ್ಲಿ ಬದುಕಲಿಕ್ಕೂ ಆಗುತ್ತೆ. ಬೇರೆ ಪಕ್ಷಿ ಪ್ರಾಣಿಗಳ ಹಿಂಸೆ ಇಲ್ಲದಿದ್ರೆ ಅದರಲ್ಲಿ ಕುಳಿತುಕೊಂಡು ಜೀವನ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಜ್ಞಾನಿಗಳು. ಕೃಷ್ಣ ಅವಧೂತಾನಾಂ ಸುಹುನ್ನ ಕಿಂ. ನಮ್ಗೆ ದೇವರೇ ಸಂಗಾತಿಯಾಗಿರಲು ಕೃಷ್ಣನೇ ಇದ್ರೆ ನಮ್ಗೆ, ಪರಮಾತ್ಮ ಆ ಮನುಷ್ಯ ರೂಪದಲ್ಲಿ ಇದ್ದಾಗ ಕೃಷ್ಣ ರಾಮ ಅವರೇ ನಮ್ಮ ಹತ್ರ ಇರುವಾಗ ಇನ್ನೇ ನಮ್ಗೆ ಮಿತ್ರರು ಯಾಕೆ ಬೇಕು? ಯಾವ ಮಿತ್ರರು ಬೇಡ. ಕಸ್ಮಾತ್ ಭಜಂತಿ ಕವಯೋ ಧನುರ್ಮಧಾಂದಾನ್ನೇ. ಜ್ಞಾನಿಗಳಾದವರು ಎಲ್ರು ಇನ್ನೊಬ್ಬರಲ್ಲಿ ನನಗೆ ಖರ್ಚಿಗೆ ಬೇಕು, ನನಗೆ ಅದು ಬೇಕು, ಇದು ಬೇಕು ಕೇಳೋದೇ ಇಲ್ಲ. ಅವರಿಗೆ ಬೇಕಾದ್ದನ್ನ ಅವರವರೇ ಪಡೆದುಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಅಂತ ಭಾಗವತ ನಮ್ಮನ್ನು ಹೇಳ್ತಾ, ಆ ಮೂಲಕವಾಗಿ ದೇವರ ಚಿಂತನೆ ಅತ್ಯವಶ್ಯಕ, ದೇವರ ಧ್ಯಾನ ನಮ್ಗೆ ಬೇಕು ಅಂತ
ಈ ಭಗವತ ತನ್ನ ದ್ವಿತೀಯ ಸ್ಕಂದದಲ್ಲಿ ಹೇಳುವಾಗ ಈ ವಿಚಾರಗಳನ್ನು ಹೇಳ್ತಾ ಪರೀಕ್ಷಿತನನ್ನ ದಾರಿಗೆ ತಂದಿಡುತ್ತೆ ಹೇಳುವಂತಹದ್ದು ಭಾಗವತ. ಈ ಮೂಲಕವಾಗಿ ನಾವು ಆ ಪರೀಕ್ಷಿತ್ ರಾಜನ ವ್ಯವಸ್ಥೆಯಲ್ಲಿ ಭಾಗವತವನ್ನು ಶ್ರವಣ ಮಾಡ್ತಾ ಇವತ್ತಿನ ದೇವಸ್ಥಾನದ ಏನ್ ಹೇಳ್ತೇವೆ ಅದನ್ನೆಲ್ಲ ಭಗವಂತನಿಗೆ, ಶ್ರೀಕೃಷ್ಣನಿಗೆ, ಪರಮಾತ್ಮನಿಗೆ ಅರ್ಪಿಸುತ್ತಾ ಮುಗಿಸ್ತೇವೆ. ಮುಂದಿನ ದಿನಗಳಲ್ಲಿ ಹೇಳ್ತೇವೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.